ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಪ್ಪ, ದಿವ್ಯಾ ಬೆಳಗ್ಗೆಯಿಂದನೂ ಊಟ ಮಾಡಿಲ್ಲ, ಉಪವಾಸ ಇದ್ದಾಳೆ. ತಾಯಿಯಾಗಿ ನನಗೆ ಅನ್ನ ಸೇರಿಲ್ಲ. ನೀನು ನೋಡಿದ್ರೆ ಅವಳನ್ನ ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತೀಯ. ಅವಳು ತಿಂದಿದ್ದಾಳೋ ಬಿಟ್ಟಿದ್ದಾಳೋ ಅಂತನೂ ಗಮನಿಸಿಲ್ಲ ನೀನು. ಅತ್ತೆ, ಅಳಿಯಂದ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಇವ್ರು ನಿಜವಾಗ್ಲೂ ದಿವ್ಯನ್ ಚೆನ್ನಾಗಿ ನೋಡ್ಕೊಳ್ತಾರಾ? ಅತ್ತೆ, ನೀರೇ ಕೊಟ್ಟಿಲ್ಲ, ನೀರು ಕೊಡಿ. ಅಲ್ಲವಲ್ಲ, ನೀನು ಸುಳ್ಳು ಹೇಳಿದ್ರು ನೀನು ಪ್ರೀತಿ ಸುಳ್ಳಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ನೀನು ನೋಡಿದ್ರೆ ಹೀಗಾಡ್ತಾ ಇದೆಯಲ್ಲಪ್ಪ. ಅಲ್ಲ, ನಿಜವಾಗ್ಲೂ ನಮ್ಮ ದಿವ್ಯನ ನೀನು ಪ್ರೀತಿ ಮಾಡ್ತಾ ಇದೀಯಾ? ಯಾಕಜ್ಜಿ ಹೀಗೆ ಹೇಳ್ತಾ ಇದ್ದೀರಾ? ಓಹ್, ಊಟದ ವಿಚಾರಕ್ಕ ನಾನು ಅನ್ನ ಕಲಿಸ್ಕೊಂಡು ಹೋಗ್ತಿರೋದೆ ದಿವ್ಯನಿಗೋಸ್ಕರ ಅಜ್ಜಿ. ಈ ಥರ ಉಪ್ಪಿನಕಾಯಿ ಕಲಿಸ್ಕೊಟ್ರೆ ಅವಳಿಗೆ ತುಂಬ ಇಷ್ಟ. ಈ ಉಪ್ಪಿನಕಾಯಿ ಡಬ್ಬನು ಬೆಂಗಳೂರಿಂದನೇ ತರಿಸಿದ್ದು. ಹೀಗೆ ಕೊಟ್ಟರೆ ಅವಳು ಎಷ್ಟು ಜಾಸ್ತಿ ತಿಂತಾಳೆ ಅಂತ ಅಷ್ಟೇ ಅಜ್ಜಿ. ಅವಳಿಗೆ ಹಳ್ಳಿ ಊಟ ಇಡಿಸಲ್ಲ. ಪಿಜ್ಜಾ ಬರ್ಗರ್ ಅಂದರೆ ಅವಳಿಗೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ನಾನು ಬಡವ. ಅದನ್ನೆಲ್ಲ ಈ ಹಳ್ಳೀಲಿ ಎಲ್ಲಿಂದ ತಂದ್ಕೊಡ್ಲಿ ಹೇಳಿ? ಅದಕ್ಕೆ ಈ ಥರ ಉಪ್ಪಿನಕಾಯಿನ ಕಲಿಸ್ಬಿಟ್ಟು ನಾನೇ ನನ್ನ ಕೈಯಾರೆ ಮುದ್ದು ಮಾಡಿ ತಿನ್ನಿಸ್ತೀನಿ. ಪ್ರೀತಿಯಿಂದ ಕೊಟ್ಟರೆ ತಿಂತಾಳೆ. ಅವಳು ಹಠಮಾರಿ ನಿಜ. ಆದರೆ ನನ್ನ ಪ್ರೀತಿ ಒಂದಲ್ಲ ಒಂದು ದಿನ ಅವಳು ಮನಸ್ಸು ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಅಜ್ಜಿ. ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಕಣಪ್ಪ. ಯಾರಿಗೆ ಆಗಲಿ ನನ್ನ ಮೇಲೆ ಅನುಮಾನ ಬರೋದು ಸಹಜನೇ ಬಿಡಿಯತ್ತೆ. ನೀನು ದಿವ್ಯನ ಅಷ್ಟೊಂದು ಪ್ರೀತಿಸ್ತೀಯಾ? ಅವಳು ನನ್ನ ಜೀವ ಅತ್ತೆ. ನಾನು ಸುಳ್ಳು ಹೇಳಿರ್ಬೋದು, ಆದರೆ ನನ್ನ ಪ್ರೀತಿಲಿ ಮೋಸ ಇಲ್ಲ. ದೇವ್ರು ಅವಳಿಗೆ ಏನು ಕೊಟ್ಟನೋ ಬಿಟ್ನೋ, ಆದರೆ ಪ್ರೀತಿಸೋ ಅಂತ ಗಂಡನ ಕೊಟ್ಟಿದ್ದಲ್ಲ, ಅಷ್ಟು ಸಾಕು. ಅತ್ತೆ, ನೀರು ಕೊಡಿ. ಜಾನಕಿ, ಇವನು ಶ್ರೀಮಂತ ಅಂತ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ರು ದಿವ್ಯನ ನಿಜವಾಗ್ಲೂ ತುಂಬ ಪ್ರೀತಿ ಮಾಡ್ತಾನೆ ಕಣೆ. ಆದರೆ ಆ ದಿವ್ಯ ಯಾರನ್ನು ಪ್ರೀತಿ ಮಾಡಲ್ಲ, ಬರೀ ದುಡ್ಡು ದುಡ್ಡು ಅದೊಂದನ್ನೇ ಪ್ರೀತಿ ಮಾಡೋದು. ಇಂಥ ಕೆಟ್ಟ ಬುದ್ಧಿನ ಅದೆಲ್ಲಿ ಕಲ್ತ್ಕೊಂಡ್ಲ ಏನೋ. ದೇವ್ರ ದಯೆಯಿಂದ ಅವಳಿಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅತ್ತೆ. ಇನ್ಮೇಲಾದರೂ ಅವಳು ಬುದ್ಧಿ ಕಲ್ತ್ಕೊಳ್ಬೇಕು. ರಿತು, ಏನು ಹೇಳ್ತಾ ಇದೆಯಾ ನೀನು? ಏನು ಮಾತಾಡ್ತಿದ್ದೀನಿ ಅಂತ ಐಡಿಯಾ ಇದೆಯಾ ನಿನಗೆ? ಇದೆ, ಎಲ್ಲ ಇದೆ. ಈಗ ನಾವು ಇಲ್ಲಿಂದ ಓಡ್ ಹೋಗ್ಬೇಕು ಅಷ್ಟೇ. ನಮಗೆ ಬೇರೆ ಯಾವ ಆಪ್ಷನ್ನು ಇಲ್ಲ. ಅದು ನೀನು ಹೇಳ್ದಷ್ಟು ಈಸಿ ಅಲ್ಲ ರಿತು. ಈಸಿ ಯಾವುದು ಅಲ್ಲ ರಾಕಿ. ನಿನಗೆ ನಾನು ಬೇಕು ಅಂದರೆ ನಾ ಹೇಳ್ದಷ್ಟು ಮಾಡು. ರಿತು, ನೀನು ಹೇಳ್ತಾರ ತಪ್ಪು. ನಾವು ಹಾಗೆಲ್ಲ ಮಾಡೋಕ್ಕಾಗಲ್ಲ. ಇದು ಬರೀ ನಮ್ಮಿಬ್ರ ಪ್ರಶ್ನೆ ಅಲ್ಲ ರಿತು. ಇದ್ರಲ್ಲಿ ನೀನು, ನಿಮ್ಮ ಮನೆಯವರು, ನಾನು, ನಮ್ಮ ಹುಡುಗರು, ಸತ್ಯ ಎಲ್ಲರೂ ಬರ್ತಾರೆ. ಅವ್ರಿಗೆ ಗೊತ್ತಿಲ್ದಿರಂಗೆ ನಾವೇನು ಮಾಡೋಕ್ಕಾಗಲ್ಲ ರಿತು. ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾವು ಇದನ್ನೆಲ್ಲ ಮಾಡೋದು ಸರಿ ಇರಲ್ಲ. ಏನು ಹೇಳ್ತಿದ್ಯಾ ರಾಕಿ? ಓಡ್ ಹೋಗೋರು ಎಲ್ರಿಗೂ ಹೇಳಿ ಹೋಗ್ತಾರಾ? ಇಲ್ಲ ರಿತು, ಇದಕ್ಕೆ ನನ್ನ ಮನಸಾಕ್ಷಿ ಒಪ್ತಾ ಇಲ್ಲ. ನಾವು ಹಾಗೇನಾದರೂ ಮಾಡಿದ್ರೆ ನಿಮ್ಮ ಮನೆಯವ್ರ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ರಿತು. ಜೀವನ ಪೂರ್ತಿ ಮನೆಯವ್ರು ನಮ್ಮನ್ನು ಒಪ್ಪಲ್ಲ, ಕ್ಷಮಿಸೋದು ಇಲ್ಲ.
ನಾವು ಬರೀ ಪ್ರೀತಿ ಮಾಡಿದ್ದಕ್ಕೆ ನಿಮ್ಮ ಮನೇಲಿ ಅಷ್ಟೆಲ್ಲ ರಾದ್ಧಾಂತ ಆಗಿದೆ. ಇನ್ನು ಓಡೋಗಿ ಮದುವೆ ಆದ್ರೆ ಕ್ಷಮಿಸ್ತಾರಾ? ಇಲ್ಲ ರೀತು, ನನಗಿದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಇಲ್ಲೇ ಇಟ್ಟಿದ್ನಲ್ಲ, ಇದ್ದಕ್ಕಿದ್ದಾಗೆ ಮಾಯ ಆಗ್ಬಿಡ್ತಾ? ರೀತು ಏನಾದರೂ ತಗೊಂಡ್ಲಾ? ಇಲ್ಲ, ರೀತು ಹಾಗೆಲ್ಲ ಹೇಳ್ದೆ ಕೇಳ್ದೆ ತಗೊಳ್ಳೋದಿಲ್ಲ. ಬೇರೆ ಯಾರಾದರೂ ತಗೊಂಡ್ರಾ? ಯಾವುದಕ್ಕೂ ರೀತುನೇ ಒಂದ್ಸಲ ಕೇಳೋಣ. ಈಗೇನು? ಏನು ಅಂದ್ರೆ ಏನು ಹೇಳಿರಿತು? ರಾಕಿ, ನಾವಿಬ್ರು ನಾಳೆ ಮದ್ವೆ ಆಗ್ಲೇಬೇಕು. ಇಲ್ಲಾಂದ್ರೆ ನಮ್ಮ ಅಪ್ಪ ಅಮ್ಮ ಜೀವನ ಪೂರ್ತಿ ನಮ್ಮನ್ನ ಒಂದಾಗಕ್ ಬಿಡಲ್ಲ. ಫೈಟ್ ಮಾಡೋಣ ರೀತು, ಅದು ಬಿಟ್ಟು ಹೀಗೆ ತಪ್ಪು ಮಾಡಿದವ್ರ ಥರ ಓಡ್ ಹೋಗ್ಬೇಕಾ? ಚೀಪ್ ಅನ್ಸಲ್ವಾ? ನನಗದೆಲ್ಲ ಗೊತ್ತಿಲ್ಲ ರಾಕಿ. ನಾಳೆ ನೀನು ಇಲ್ಲಿಗೆ ಬಂದು ನನ್ನ ಕರ್ಕೊಂಡು ಹೋಗ್ಲೇಬೇಕು. ನಾಳೆ ನಮ್ಮಿಬ್ರು ಮದ್ವೆ ಆಗ್ಲೇಬೇಕು ಅಷ್ಟೇ. ಹಠ ಮಾಡಬೇಡ. ನಮಗೋಸ್ಕರ ಸತ್ಯ ಇಡೀ ಮನೆಯವ್ರನ್ನ ಎದುರಾಕೊಂಡು ನಮಗೆ ಸಪೋರ್ಟ್ ಮಾಡ್ತಿದ್ದಾಳೆ. ನಾವು ಇಂಥ ಕೆಲಸ ಮಾಡಿದ್ರೆ ಅದು ಸತ್ಯ ಮಾಡೋಕೆ ದ್ರೋಹ ಆಗುತ್ತೆ. ಅವಳ ಪ್ರೀತಿಗೆ ನಾವು ಕೊಡೋ ಮರ್ಯಾದೆ ಇದೇನಾ? ನೋಡು ರಾಕಿ, ನಾನು ನಿನ್ನ ಒಪಿನಿಯನ್ನ ಕೇಳಕ್ಕೆ ನಿನಗೆ ಫೋನ್ ಮಾಡಲಿಲ್ಲ, ನನ್ನ ನಿರ್ಧಾರನ ಹೇಳಕ್ಕೆ ಫೋನ್ ಮಾಡಿರೋದು. ನಾಳೆ ನೀನು ಏನಾದರೂ ನನ್ನನ್ನು ಬಂದು ಕರ್ಕೊಂಡು ಹೋಗಲಿಲ್ಲ ಅಂದರೆ ನನ್ನ ಹೆಣ ನೋಡಬೇಕಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.